ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ನೀ ಜನಿಸಿ ದೀನರ ಉತ್ತರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಯೇ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ನೀ ಜನಿಸಿ ದೀನರ ಉತ್ತರಿಸು ತಾಯಿ ಅಮ್ಮ ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಿಕಿ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ದೇವಿ ನಮೋಸ್ತುತೆ ಅಮ್ಮ ಭಯಂಕರಿ ಶಂಕರಿ ರುದ್ರಾವತಾರದ ಭವತಾರಿಣಿ ಅಮ್ಮ ಜಗದ ದುಷ್ಟರನ್ನ ಸಂಹರಿಸಿ ದುಷ್ಟರನ್ನು ಕಾಪಾಡೋಕೆ ದರೆಗಿಳಿದು ಬಾ ತಾಯಿ ದರೆಗಿಳಿದು ಬಾ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ ನಮಸ್ಕಾರಗಳು ಶಾಂತ ಆ ಪವಿತ್ರವಾದ ಕೃಷ್ಣಾ ನದಿಯ ನೀರಿನಿಂದ ಶ್ರೀ ಕಮಲ ಚರಣ ತೊಳೆದು ಪೂಜಿಸಿ ಪುನೀತಳಾದೆಯಾ? ಸ್ವಾಮಿ ನಾನು ಪುನೀತಳಾಗಿದ್ದೇನೆ ಸ್ವಾಮಿ ಪುನೀತಳಾಗಿದ್ದೇನೆ ಶೃಂಗಾರಮಯವಾಗಿ ಶೋಭಿಸುವ ಆ ತಾಯಿಯನ್ನ ಪೂಜಿಸಿ ಧನ್ಯಳಾದೆ ಸ್ವಾಮಿ ಧನ್ಯಳಾದೆ ಅಂದ ಹಾಗೆ ನೀವು ನಮಸ್ಕರಿಸಿ ಪಾವನರಾಗಿದ್ದೀರಿ ತಾಯಿ ಬನ್ನಿ ಇನ್ನೊಮ್ಮೆ ನಮಸ್ಕಾರ ಮಾಡಿ ಬನ್ನಿ ಅಮ್ಮ ಬಣ್ಣದ ಐಶ್ವರ್ಯಲಿ ಕಂಗೊಳಿಸುವ ಭವತಾರಣೆ ಬನಶಂಕರಿ ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ನನ್ನ ಮನದಾಳದ ಮಾತು ತಿಳಿಯುತ್ತಿಲ್ಲವೇ ತಾಯಿ? ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು ಆಳು ಮಕ್ಕಳಾದ ನನ್ನ ಹೆಸರಿಗೆ 20 ಎಕರೆ ಜಮೀನು ಬರೆದುಕೊಟ್ಟು ಹೋದ ಶಾಂತಗೌಡ
ರಾಣಿಯಾಗಬೇಕಿದ್ದ ಇವಳನ್ನು ಸತಿಯಾಗಿಸಿ ಮಾಡಿಕೊಟ್ಟ ಹೋದ ಶಾಂತಗೌಡ. ಆ ಶಾಂತಗೌಡನ ಋಣ ತೀರಿಸಲು ಒಂದು ಈ ಜನ್ಮದಲ್ಲಿ ಅವಕಾಶ ಒದಗಿಸುತ್ತಾಯಿ ನಿನಗೆ ನನ್ನ ನಮಸ್ಕಾರ. ಸ್ವಾಮಿ, ಸಕಲ ವೈಭವದ ಶ್ರೀಮಂತರ ಮಗಳಾದ ನಾನು ನಿಮ್ಮ ಮಡದಿಯಾಗಿ ಬಂದರೂ ಕೂಡ ಪತಿ ಭಕ್ತಿಯಲ್ಲಿ ನನಗೆ ಹೆಚ್ಚಿನ ಆಸಕ್ತಿ ಇದೆ. ಗಂಡನೇ ದೇವರಂತ ನಂಬಿದವಳು ನಾನು ರೀ. ನನ್ನ ತಂದೆಯ ಋಣದ ಮಾತಿಗೆ, ನಿಮ್ಮ ಮನದಾಳದ ಮಾತಿಗೆ ನಾನು ಋಣಿಯಾಗಿದ್ದೇನೆ ಸ್ವಾಮಿ, ಋಣಿಯಾಗಿದ್ದೇನೆ. ನಿಮ್ಮ ಕೈ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ, ನನ್ನ ಜನ್ಮ ಸಾರ್ಥಕವಾಯಿತು. ಶಾಂತ, ನಾನಿಲ್ಲದಿದ್ದರೆ ಇಲ್ಲಿ ನನ್ನದು ಎನ್ನುವುದು ಏನಿದೆ ಶಾಂತ? ಶ್ರೀ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿಯವರ ನುಡಿ ಮುತ್ತಿನಂತೆ ನನ್ನದು ಎನ್ನುವುದು ಏನಿದೆ? ಒಮ್ಮೆ ಹುಟ್ಟಿ ಒಮ್ಮೆ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಏಕೆ ತಾಪ ಭರಿಸಬೇಕು? ಕೊಟ್ಟವನಿಗೆ ಮರಳಿ ಕೊಡುವ ಅಭ್ಯಾಸವನ್ನು ಇಟ್ಟುಕೊಂಡು ಸದಾ ಶಿವನಾಮ ಸ್ಮರಿಸಬೇಕು. ಈ ಕಂಟರ್ ನೋಡ್ಬೇಕು ಜೀವನ ಸಮಸ್ಯೆವನ್ನ. ಸ್ವಾಮಿ, ಶಿವನಿಗಾಗಿ ನಿತ್ಯ ಸೋಲುವ ನಿಮ್ಮ ಈ ಮುಕ್ತ ಮನಸ್ಸಿಗೆ ಶಾಂತಿಯ ಮುದಲಿಡಲು ಓಡಿ ಬರುವನೇ ಆ ಕರುಣಾಸಾಗರ. ಶಾಂತ, ಓಡಿ ಬರುವನೆಂದು ಕೇಳವಿಲ್ಲ ಶಾಂತ. ಬಡವರು ಕಷ್ಟದಲ್ಲಿದ್ದಾಗ ಕೂಗಿ ಕರೆದರೆ ಸಾಕು, ಅದ್ಯಾವುದು ರೂಪದಲ್ಲಿ ಬಂದು ಬಡವರ ಆಸೆ ತೀರಿಸುವ ಕರುಣಾಸಾಗರ. ಅಂದು ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನೇ ಕುಡಿದು ವಿಷಕಂಠನಾದ. ದಶಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗಗಳಾಗಿ ರೂಪುಗೊಂಡ. ಅವನ ಮಹಿಮೆ ಅಪಾರವಾಗಿದೆ ಶಾಂತ. ಆದರೆ ಏನು ಮಾಡುವುದು? ಆದರೆ ಆದರೆ ಅಂತ ಉಸಿರನ್ನ ಯಾಕೆ ಹಾಕಿದ್ರಿ ಸ್ವಾಮಿ? ಯಾಕೆ ಹಾಕಿದ್ರಿ ಹೇಳಿ? ಉಸಿರು ಹಾಕಲೇಬೇಕು ಶಾಂತ, ಉಸಿರು ಹಾಕಲೇಬೇಕು. ಯಾಕೆಂದರೆ ನಾನೀಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆ ತೋರಿಸಲು ಕಣ್ಣುಗಳಿಲ್ಲದ ಕುರುಡನಾಗಿದ್ದೇನೆ ಶಾಂತ. ಆ ನಿಜ ಹೇಳಬೇಕೆಂದರೆ ಸ್ವಾಮಿ, ನನಗೆಲ್ಲವೂ ತಿಳಿದಿದೆ ಸ್ವಾಮಿ, ನನಗೆಲ್ಲವೂ ತಿಳಿದಿದೆ. ನಿಮ್ಮ ಅಂತರಂಗದ ಮರ್ಮ ಸ್ವಾಮಿ. ಬ್ರಹ್ಮ ಬರೆದ ವಿಧಿ ಲಿಖಿತವನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ, ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಕಷ್ಟ ಏನೆನ್ನೋದನ್ನ ನನ್ನ ಮುಂದೆ ಹೇಳ್ರಿ, ನನ್ನ ಮುಂದೆ ಹೇಳಿ. ನಾ ನಿಮ್ಮ ಅರ್ಧಾಂಗಿ ಅಲ್ವೇನು? ನಾ ನಿಮ್ಮ ಅರ್ಧಾಂಗಿ ಅಲ್ವಾ? ಶಾಂತ, ಅರ್ಧಾಂಗಿನಿ. ಶಾಂತ, ಹೊಸ ಮಾಲಗಿತ್ತಿ ಆಗಿ ನನ್ನ ಮನೆ ಪ್ರವೇಶಿಸಿ ಅನೇಕ ವರ್ಷಗಳು ಕಾಲ ಕಳೆದು ಹೋದರೂ ಕೂಡ ನಿನಗೆ ಯಾವ್ದ ಸುಖದ ಲಾಲಾಸೆ ತೀರಿಸದ ನಾನೊಬ್ಬನ ಮರ್ದ ಶಾಂತ, ನಾ ಮರ್ದ. ಹೌದು ಶಾಂತ, ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾಗಿದ್ದು ಆಸ್ತಿ ಅಲ್ಲ, ಸಂಪತ್ ಭರಿತ ಅಲ್ಲ. ಅವಳು ರೂಪವತಿಯಾಗದಿದ್ದರೂ ಕೂಡ ಹೆಣ್ಣಿಗೆ ನಿಜವಾಗಿ ಬೇಕಾಗಿದ್ದು ದಾಂಪತ್ಯ ಸುಖ. ಅಂತಹ ಸುಖವನ್ನೇ ನನ್ನಿಂದ ಈವರೆಗೆ ನಿನಗೆ ನೀಡಲಾಗಿಲ್ಲ ಎಂದರೆ ನನ್ನಂತಹ ಪಾಪಿ ಯಾರಿದ್ದಾರೆ ಶಾಂತ ಈ ಸಮಾಜದಲ್ಲಿ? ಸ್ವಾಮಿ, ಸ್ವಾಮಿ, ನೀವು ಪಾಪಿ ಅಲ್ಲ ರೀ, ನೀವು ಪಾಪಿ ಅಲ್ಲ. ನೀವು ನನ್ನ ಕೈ ಹಿಡಿದು ನನಗೆ ಬಾಳನ್ನು ಕೊಟ್ಟ ಅಮರ ಮಾಂಗಲ್ಯವನ್ನು ನುಡಿದ ನೀವು ನನ್ನ ಪಾಲಿನ ದೇವರು. ನೀವು ನನ್ನ ಪಾಲಿನ ದೇವರು ರೀ, ದೇವರು. ದೇವರು ಶಾಂತ, ನಾನು ದೇವರೇ. ಹೂ ಮಳೆಣಿಗಾಗಿ ಭೂತಾಯಿ ಬಾಯಿ ತೆರೆದು ಕಾರ್ ಮೋಡ ಕವಿದು ಗುಡುಗು ಮಿಂಚುಗಳಲ್ಲಿ ಉತ್ತರಿ ಮಳೆ ಬಿತ್ತರಿಸದೆ ನಿಂತ ನೀರಿನಂತೆ ಅವಿತುಕೊಂಡವನೇ ನಿನ್ನ ದೇವರೇ ಶಾಂತ. ದೇ ಎಂದು ಬಂದವನಿಗೆ ವರ ನೀಡದ ನಾನು ಯಾವ ದೇವರು? ನಾನು ದೇವರಲ್ಲ ಶಾಂತ, ನಿನ್ನ ಪಾಲಿಗೆ ಪುರುಷಹೀನ ನಾನು. ಕ್ಷಮಿಸಿ ಬಿಡು ನನ್ನನ್ನು. ಬೇಡ ಸ್ವಾಮಿ, ಬೇಡ. ಕ್ಷಮಿಸೋಕೆ ನೀವೇನ್ರಿ? ನೀವೇನ್ ತಪ್ಪು ಮಾಡಿದ್ರಿ ಹೇಳಿ? ನೀವೆಂತ ತಪ್ಪು ಮಾಡಿದ್ದೀರಾ? ನಿಮ್ಮ ಒಂದು ಮಾತು ಮಾತ್ರ, ಅದು ಅದು ನನ್ನ ಪ್ರಾರಬ್ಧ ಕರ್ಮ ರೀ, ನನ್ನ ಪ್ರಾರಬ್ಧ ಕರ್ಮ. ಪತಿರಿ, ಪತಿಯೇ ನನಗೆ ಪರದೈವ ರೀ, ಪರದೈವ. ಶಾಂತ, ಪ್ರಾರಬ್ಧ ಕರ್ಮ ಪತಿಯ ಪರ ದೈವವೆಂದು ನಿನ್ನ ಹರಿಯಾದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಯಾಕೆಂದರೆ ನಾನೆಷ್ಟೇ ಡಾಕ್ಟರ್ ಸಲಹೆಯಂತೆ ತೋರಿಸಿದರೂ ಕೂಡ ಈ ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ಈ ನನ್ನ ಮಾತನ್ನು ಪಾಲಿಸಿ ಬೇರೊಬ್ಬ ಗಂಡನನ್ನು ಮಾಡಿಕೊ ಶಾಂತ.
ಬೇರೊಬ್ಬ ಗಂಡನನ್ನು ಮಾಡಿ. ಎಂತ ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ನೋಡಿ, ಇನ್ನೊಂದು ಶಬ್ದ ನಿಮ್ಮ ಬಾಯಿಂದ ಬಂದಿದೆ ಆದ್ರೆ ನನ್ನ ಮೇಲೆ ಆಣೆ ಆಗಿದೆ, ಮೇಲಾಗಿ ನನ್ನ ಹೆತ್ತವರ ಮೇಲೆ ಆಣೆ ಆಗಿದೆ, ಮೇಲೆ ಆಣೆ ಆಗಿದೆ. ಶಾಂತ, ಸ್ವಾಮಿ ನೋಡಿ, ಆ ದುಷ್ಟ ಸಿದ್ಧ ಗೋಳ್ತನಗಳನ್ನ ದಬ್ಬಾಳಿಕೆಗೆ ತನ್ನ ಹೆತ್ತವರು ಮಾನ ಮರ್ಯಾದೆಯನ್ನು ಕಳೆದುಕೊಂಡು ಅದಕ್ಕೆ ಹೆದರಿ ಹೆಣ್ಣಿಗೆ ಬೇಕಾದದ್ದು ಶೀಲವೇ ಶೃಂಗಾರ ಅಂತ ಅವನಿಂದ ಸತ್ತಾಗ ಹೆತ್ತ ಮಗನಂತೆ ಅವನ ಶವಕ್ಕೆ ಬೆಂಕಿ ಇಟ್ಟರಲ್ವ ನೀವು? ನನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನನ್ನನ್ನು ಮಡದಿಯಾಗಿ ಸ್ವೀಕರಿಸಿದ ನೀವು ಅವರ ಮಾತನ್ನ ಅಲ್ಲ ಗೆಳಿತೀರ ಹೇಳಿ? ಬೇಡ ಶಾಂತ, ಅಳಬೇಡ. ಸ್ವಾಮಿ, ನೀವು ವಚನ ಭ್ರಷ್ಟರಾಗ್ತೀರಾ, ನೀವು ವಚನ ಭ್ರಷ್ಟರಾಗ್ತೀರಾ ಹೇಳ್ರಿ. ನೀವು ಪುರುಷತ್ವ ಹೀನರಾಗಿದ್ದು ಯಾರಿಂದ ಹೇಳಿ? ಯಾರಿಂದ? ಅದು ನನ್ನಿಂದ ಅಲ್ವೇನೋ? ನನ್ನಿಂದ ಅಲ್ವಾ? ಆ ದುಷ್ಟ ಸಿದ್ಧನ ಗೌಡನ ದಬ್ಬಾಳಿಕೆಗೆ ಹೊಡೆಸಿಕೊಂಡು ಜೀವನ ಪೂರ್ತಿ ಕೊರಗುತ್ತಿರುವುದು ಹೆಣ್ಣಾದ ನನಗೆ ಗೊತ್ತಿಲ್ವೇನೋ? ನನಗೆ ಗೊತ್ತಿಲ್ವಾ? ನನ್ನ ತಂದೆಯ ಸಾಹುಕಾರನ ಸಂಪತ್ತು ನಿಮಗೆ ಆಪತ್ತು ಆಗಿದೆ ಎನ್ನುವುದು ಹೆಣ್ಣಾದ ನನಗೆ ತಿಳಿದಿಲ್ವೇನೋ? ನನಗೆ ತಿಳಿದಿಲ್ವ ಹೇಳಿ? ಅಳಬೇಡ ಶಾಂತ, ಅಳಬೇಡ. ಸ್ವಾಮಿ, ನನ್ನ ಮಾತಿಗಾಗಿ, ನನ್ನ ಹೆತ್ತವರ ಮಾತಿಗಾಗಿ ನಿಮ್ಮ ಜೀವನ ಇಷ್ಟೆಲ್ಲ ನರಕವಾಗಿದ್ರು ಕೂಡ ನನ್ನ ಕಾಮ ಸುಖಕ್ಕಾಗಿ ನಿಮ್ಮ ತ್ಯಾಗವನ್ನು ಮರೆತು, ನನ್ನ ಮಾಂಗಲ್ಯವನ್ನ ಮರೆತು ನಾನು ಬೇರೆಯೊಬ್ಬರನ್ನ ಮದುವೆಯಾಗಿ ಕಾಮದ ಸುಖವನ್ನ ತೃಪ್ತಿಯನ್ನ ನಾನು ಪಡಿಸಿಕೊಳ್ಳಲೆ? ಹೇಳಿ ಸ್ವಾಮಿ, ಹೇಳಿ. ಇದಕ್ಕೆ ಆ ದೇವರು ಮೆಚ್ಚುವನೇ? ಹೇಳಿ ಸ್ವಾಮಿ, ದೇವರು ಮೆಚ್ಚುವನೇ? ನನಗೆ ನೀವೊಬ್ಬರಲ್ಲದೆ ಬೇರೊಬ್ಬ ಗಂಡನು ಬೇಕಾಗಿಲ್ಲ ರೀ, ಬೇಕಾಗಿಲ್ಲ. ನಿಮ್ಮ ಪುರುಷತ್ವದ ಸೋಲೆ ನನ್ನ ಕಾಮದ ಸೋಲು ರೀ, ನನ್ನ ಕಾಮದ ಸೋಲು. ನಿಮ್ಮ ಪುರುಷತ್ವದ ಸೋಲೆ ನನ್ನ ಕಾಮದ ಸೋಲು ರೀ, ಕಾಮದ ಸೋಲು. ಇದಲ್ಲ ನಿಮ್ಮ ಸತ್ಯಾಗಿ, ನಿಮ್ಮ ಸತ್ಯಾಗಿ ಈ ಮಾತನ್ನ ಖಂಡಿತ ನಾನು ನಡೆಸಿಕೊಡ್ತೀನಿ, ಖಂಡಿತ. ಶಾಂತ, 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 ಎಂತ ಕಠೋರವಾದ ಮಾತನಾಡುತ್ತಿರುವೆ ಶಾಂತ ನೀನು. ಈಗಿನ ಕಾಲ ಕಲಿಕೆಯ ಕಾಲ, ಮಾತು ಮರೆತು ಹೋಗುವ ಕಾಲ ಶಾಂತ. ತಿರು ಮರುವಿನ ಕಾಲ, ಸ್ವಂತ ಮಗಳನ್ನೇ ಕಾಮದ ದೃಷ್ಟಿಯಲ್ಲಿ ನೋಡುವಾಗಿನ ಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ ಶಾಂತ? ಸ್ವಾಮಿ, ಸಾಧ್ಯವಾದದನ್ನ ಸಾಧಿಸಿ ತೋರಿಸುವುದೇ ಅದು ನಿಜವಾದ ಹೆಣ್ಣಿನ ಧರ್ಮ ರೀ, ನಿಜವಾದ ಹೆಣ್ಣಿನ ಧರ್ಮ. ಇದಕ್ಕೆ ಆ ಮುರುಳನಾನೇಶ್ವರನೇ ಸಾಕ್ಷಿ, ಮೇಲಾಗಿ ಶಿವ ಪಾರ್ವತಿಯರೇ ಸಾಕ್ಷಿ ರೀ, ಶಿವ ಪಾರ್ವತಿಯವರೇ ಸಾಕ್ಷಿ. ಶಾಂತ, ಹಾಗಾದರೆ ಈ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯವನ್ನು ಯಾರಿಗೆ ಹೇಳಬೇಡ. ಯಾಕೆಂದರೆ ಪರಸ್ತ್ರೀಯರು ತಮ್ಮ ಕಾಮ ಭೀಕ್ಷೆಯನ್ನು ವೀಕ್ಷಿಸುವ ಹಸರು ಸಮಾಜದ ಜನರಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ಈ ನಿನ್ನ ಶೀಲಕ್ಕೆ ಬಂಗಾರದ ಬೆಲೆ ಬೆರಬೇಕಾದರೆ ಸೂರ್ಯನ ಸುಮಂಗಲಿಯಾಗಿ ಬಾಳುವೆನೆಂದು ನನಗೆ ಮಾತು ಕೊಡು ಶಾಂತ, ಮಾತು ಕೊಡು. ಸ್ವಾಮಿ, ಈ ಸಮಯದಲ್ಲಿ ಸತ್ಯವಾದ ಮಾತನ್ನು ಕೇಳಿದಿರಿ ಸ್ವಾಮಿ, ಸತ್ಯವಾದ ಮಾತನ್ನು ಕೇಳಿದಿರಿ. ಸತ್ಯವಾದ ಸಾವಿತ್ರಿ ಯಮನಿಂದ ವರ ಪಡೆದಂತೆ ಅವಳ ದಾರಿಯಂತೆ ನಾನು ಕೂಡ ಹೆಣ್ಣಿಗೆ ಬೇಕಾದದ್ದು ಶೀಲವೇ ಶೃಂಗಾರ ಅಂತ ನಿಮ್ಮ ಸತಿಯಾಗಿ ಖಂಡಿತ ಖಂಡಿತ ಈ ಮಾತನ್ನ ನಾನು ನಡೆಸಿಕೊಡ್ತೀನಿ ಸ್ವಾಮಿ, ನಡೆಸಿಕೊಡ್ತೇನೆ. ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ ಸ್ವಾಮಿ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪತಿ ಭಕ್ತಿಗೆ. ನೀನು ಮಾತನಾಡಿರೋ ಈ ವಾಣಿ ಇಡೀ ಸ್ತ್ರೀ ಕುಲಕ್ಕೆ ಎಚ್ಚರಿಕೆ ಗಂಟೆಯಾಗಲಿ. ಎಲ್ಲಿ
ಈ ಒಲವಿನವರನೊಂದಿಗೆ ಒಂದು ಇಂಪಾದ ಗೀತೆ ನಾಡಿ ಮನ ತನಿಸಬಾರದೆ ನಾನು ಅರಿವು. ಆಯ್ತ್ರಿ, ಇದಕ್ಕೆ ಸಂಕೋಚ ಯಾಕೆ? ನಿಮ್ಮ ಇಷ್ಟದಂತೆ ಆಗ್ಲಿ, ಬನ್ನಿರಿ. ಯವದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಗುರುಸಿ ತಂಗಿಯೋ ಮಾತನಾಡವೇನೆಯೋ ನಿನ್ನದೇ ನಾ ಸೇರಿ ಹೋದೆ ಯವದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಹನುಮನ ಎರಡರ ಮಿಲನ ಹೊಸ ಕವನ ಎಂದು ಬರೆದಿದೆ ನನ್ನ ತೋಳಿನಲ್ಲಿ ಎಂದು ಸೇರುವ ಓ ಪ್ರಿಯತಮೇ ಮುದ್ದು ಮುಖ ನನ್ನ ಆಸೆಗೆ ನಗಿದೆ ತಾಳೋ ತಾಳೋ ಏಕೆಂದೆ ಯವದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಲಲ ಲಲ ಲಲ